ವುಡ್ ಮತ್ತು ಯೂಸ್ ಟು ನಡುವಿನ ವ್ಯತ್ಯಾಸ. ವುಡ್ ಮತ್ತು ಯೂಸ್ ಟು. ವುಡ್ ಮತ್ತು ಯೂಸ್ ಟು ನಡುವಿನ ಮುಖ್ಯ ವ್ಯತ್ಯಾಸ ಏನಂತ ನೋಡೋಣ ಬನ್ನಿ. ಯೂಸ್ ಟು ಎಲ್ಲ ರೀತಿಯ ಹಳೆಯ ಹವ್ಯಾಸ ಮತ್ತು ಸ್ಥಿತಿಗಳಿಗೆ. ಯೂಸ್ ಟು ಅಂದರೆ ಗತಕಾಲದಲ್ಲಿ ನಿಯಮಿತವಾಗಿ ಮಾಡುತ್ತಿದ್ದ ದೈಹಿಕ ಕ್ರಿಯೆಗಳು ಮತ್ತು ಗತಕಾಲದಲ್ಲಿದ್ದ ಪರಿಸ್ಥಿತಿ ಅಥವಾ ಸ್ಥಿತಿಗಳು ಎರಡಕ್ಕೂ ಇದನ್ನು ಬಳಸಬಹುದು. ಯೂಸ್ ಟು ಬಳಸಬಹುದು. ಅಂದರೆ ಆ್ಯಕ್ಷನ್ ವರ್ಬ್ಸ್ ಓಡುವುದು, ಆಡುವುದು, ಮತ್ತು ಸ್ಟೇಟಿವ್ ವರ್ಬ್ಸ್ ಇಷ್ಟಪಡುವುದು, ವಾಸವಿರುವುದು, ನಂಬುವುದು, ಇವೆಲ್ಲದಕ್ಕೂ ನಾವು ಯೂಸ್ ಟು ಉಪಯೋಗಿಸಬಹುದು. ಅಂದರೆ ಮೊದಲನೇದಾಗಿ ನೋಡಿ, ಸ್ಥಿತಿ. ನಾನು ಮುಂಚೆ ಬೆಂಗಳೂರಿನಲ್ಲಿ ವಾಸವಾಗಿದ್ದೆ, ಈಗ ಇಲ್ಲ. ಐ ಯೂಸ್ ಟು ಲಿವ್ ಇನ್ ಬ್ಯಾಂಗ್ಳೂರು. ಕ್ರಿಯೆ. ಅವನು ಪ್ರತಿದಿನ ಮುಂಜಾನೆ ಓಡುತ್ತಿದ್ದನು. ಹಿ ಯೂಸ್ ಟು ರನ್ ಎವ್ರಿ ಮಾರ್ನಿಂಗ್. ಈಗ ಇಲ್ಲ, ಮುಂಚೆ. ಇಷ್ಟ. ಅವಳಿಗೆ ಬಾಲ್ಯದಲ್ಲಿ ಚಾಕ್ಲೇಟ್ ಎಂದರೆ ತುಂಬ ಇಷ್ಟವಿತ್ತು. ಶಿ ಯೂಸ್ ಟು ಲೈಕ್ ಚಾಕ್ಲೇಟ್ಸ್ ಅ ಲಾಟ್. ಬಾಲ್ಯದಲ್ಲಿ ಇತ್ತು, ಬಟ್ ಈಗ ಇಲ್ಲ. ವುಡ್ ಅಂದರೆ ಕೇವಲ ನಿಯಮಿತ ದೈಹಿಕ ಕ್ರಿಯೆಗಳಿಗೆ ಮಾತ್ರ ವುಡ್. ಇದನ್ನು ಗತಕಾಲದಲ್ಲಿ ಪದೇ ಪದೇ ಮಾಡುತ್ತಿದ್ದ ದೈಹಿಕ ಕ್ರಿಯೆಗಳಿಗೆ ಮಾತ್ರ ಬಳಸಬೇಕು. ಆ್ಯಕ್ಷನ್ಸ್. ನೆನಪಿಟ್ಕೊಳ್ಳಿ, ವುಡ್ ಇದನ್ನು ಕೇವಲ ದೈಹಿಕ ಕ್ರಿಯೆಗಳಿಗೆ. ಯೂಸ್ ಟು ಅಂದರೆ ಎಲ್ಲದಕ್ಕೂ. ಗತಕಾಲದಲ್ಲಿದ್ದ ಸ್ಥಿತಿ ಅಥವಾ ಪರಿಸ್ಥಿತಿಗಳನ್ನು ಹೇಳಲು ವುಡ್ ಬಳಸಬಾರದು. ಗತಕಾಲದಲ್ಲಿದ್ದ ಸ್ಥಿತಿ ಅಥವಾ ಪರಿಸ್ಥಿತಿಗಳನ್ನು ಹೇಳಲು ವುಡ್ ಬಳಸಬಾರದು. ಇದನ್ನು ನೆನಪಿಟ್ಕೊಳ್ಳಿ. ಉದಾಹರಣೆಗೆ ಕ್ರಿಯೆ. ನಾವು ಚಿಕ್ಕವರಿದ್ದಾಗ ಹಬ್ಬಗಳಲ್ಲಿ ಸಿಹಿ ತಿನ್ನುತ್ತಿದ್ದೆವು. ವೆನ್ ವಿ ವರ್ ಯಂಗ್ ವಿ ವುಡ್ ಈಟ್ ಸ್ವೀಟ್ಸ್ ಡ್ಯೂರಿಂಗ್ ಫೆಸ್ಟಿವಲ್ಸ್. ಈಗ ಇಲ್ಲ, ಚಿಕ್ಕವರಿರುವಾಗ. ಎರಡನೇ ದಿವಸ ಕ್ರಿಯೆನೇ. ಅವನು ಶಾಲೆಯ ದಿನಗಳಲ್ಲಿ ಭಾನುವಾರ ತಡವಾಗಿ ಏಳುತ್ತಿದ್ದನು. ಡ್ಯೂರಿಂಗ್ ಸ್ಕೂಲ್ ಡೇಸ್ ಹಿ ವುಡ್ ವೇಕ್ ಅಪ್ ಲೇಟ್ ಆನ್ ಸಂಡೇಸ್. ಈಗ ಬೇಗ ಹೇಳ್ತಾನೆ, ಮುಂಚೆ ಬಾಲ್ಯದ ದಿನಗಳಲ್ಲಿ ಅಂದರೆ ಶಾಲೆಯ ದಿನಗಳಲ್ಲಿ. ಮೂರನೇ ದಿವಸ ಕ್ರಿಯೆ. ಅಜ್ಜಿ ನಮಗೆ ಪ್ರತಿದಿನ ರಾತ್ರಿ ಕತೆ ಹೇಳುತ್ತಿದ್ದರು. ಗ್ರ್ಯಾಂಡ್ ಮದರ್ ವುಡ್ ಟೆಲ್ ಅಸ್ ಸ್ಟೋರೀಸ್ ಎವ್ರಿ ನೈಟ್. ಈಗ ಇಲ್ಲ. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕು ಅಂತ ಇದ್ದರೆ ನಾನು ಕಲಿಸ್ತೇನೆ. 100% ಕಲಿಸ್ತೇನೆ. ನನ್ನ ಕೋರ್ಸೇ ಹಾಗೆ ಇದೆ. 37 ವರ್ಷಗಳ ಅನುಭವ ಇದೆ. 80,000+ ವಿದ್ಯಾರ್ಥಿಗಳಿಗೆ ಮಾತನಾಡಲಿಕ್ಕೆ ಕಲಿಸಿದ್ದೇನೆ. ಒಂದು ಸಲ ನೋಡಿ ಕೋರ್ಸ್ ಮಾಡಿ. ಜಾಸ್ತಿ ಫೀ ಇಲ್ಲ, ಬರೀ 599 ರೂಪಾಯಿ ಫೀ. ಖಂಡಿತವಾಗಿಯೂ ನೀವು ನಾನು ಹೇಳಿದ ಹಾಗೆ ಮಾಡಿದರೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿತೀರಿ. ಈಗಲೇ ನನಗೆ ಕಾಂಟ್ಯಾಕ್ಟ್ ಮಾಡಿ.